ಇನ್ನು ಲೋಕಭವನದ ಗಾಜಿನ ಮನೆಯಲ್ಲಿ ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ವಿಶೇಷ ಅಂದ್ರೆ ಸರ್ವಧರ್ಮ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಈವರೆಗೂ ರಾಜ್ಯದಲ್ಲಿ ಸರ್ವಧರ್ಮಗಳ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಉದಾಹರಣೆಗಳೇ ಇಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರೇ ಮೊದಲ ಬಾರಿಗೆ ಎಲ್ಲಾ ಧರ್ಮಗಳ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕರಿಸಲಿದ್ದು, ಈಗಾಗಲೇ ಎಲ್ಲಾ ಧರ್ಮ ಜಾತಿಗಳ ಸುಮಾರು 55 ಸ್ವಾಮೀಜಿಗಳಿಗೆ ಆಹ್ವಾನ ನೀಡಲು ಸೂಚನೆ ನೀಡಲಾಗಿದೆ. ಈ ಮುಖೇನ ಸರ್ವಧರ್ಮ ಸಹಿಷ್ಣುತೆ, ಪರಸ್ಪರ ಸಹಬಾಳ್ವೆ, ಶಾಂತಿ, ಸೌಹಾರ್ದತೆಯ ಸಂದೇಶ ಸಾರಲು ಮುಂದಾಗಿದ್ದಾರೆ. 55 ಸ್ವಾಮೀಜಿಗಳು, ಫಾದರ್, ಮಠಾಧಿಪತಿಗಳು ಹಾಗೂ ಮೌಲ್ವಿಗಳಿಗೆ ಸರ್ಕಾರದಿಂದಲೇ ಅಧಿಕೃತ ಆಹ್ವಾನ ಕಳಿಸಲು ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಮಹಾಸ್ವಾಮೀಜಿಗಳು, ಇನ್ನು ಸುತ್ತೂರು ಮಠದ ದೇಶಿಕೇಂದ್ರ ಸ್ವಾಮಿಗಳು, ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮಿಗಳು ಮತ್ತು ನಿಶ್ಚಲಾನಂದನಾಥ ಮಹಾಸ್ವಾಮಿಗಳು, ನಂಜಾವಧೂತ ಪಟ್ನಾಯಕನಹಳ್ಳಿ ಶಿರಾ, ಇನ್ನು ಕರಿವೃಷಭ ದೇಶಿಕೇಂದ್ರ ಶಿವಯೋಗಿ ಮಹಾಸ್ವಾಮಿಗಳು, ಕಾಡಸಿದ್ದೇಶ್ವರ ಮಠ ನಡುವಿನಕೆರೆ, ತರಳಬಾಳು ಮಠದ ಸಿರಿಗೆರೆ ಶ್ರೀಗಳು, ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಹರಿಹರ ಪೀಠ ವಚನಾನಂದ ಶ್ರೀಗಳು, ಇನ್ನು ರಂಭಾಪುರಿ ಪೀಠದ ಬಾಳೆಹೊನ್ನೂರಿನ ರೇಣುಕಾ ಶಿವಾಚಾರ್ಯ ಸ್ವಾಮಿಗಳು, ಉಜ್ಜಯಿನಿ ಪೀಠದ ರಾಜದೇಶಿಕೇಂದ್ರ ಮಹಾಸ್ವಾಮಿಗಳು, ಕೇದಾರ ಪೀಠದ ಭೀಮಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀಶೈಲ ಪೀಠದ ಶಿವಾಚಾರ್ಯ ಚನ್ನಸಿದ್ದರಾಮ ಶ್ರೀಗಳು, ಗುರುಪೀಠ ಕಾಗಿನೆಲೆ ನಿರಂಜನಾನಂದಪುರಿ ಸ್ವಾಮೀಜಿಗಳು, ಕನಕಪೀಠ, ಬೋವಿ ಗುರುಪೀಠದ ಇಮ್ಮಡಿ ಸಿದ್ದರಾಜೇಶ್ವರ ಸ್ವಾಮೀಜಿ, ಇನ್ನು ಕುಂಚಿಟಿಗ ಗುರುಪೀಠ ಹೊಸದುರ್ಗ ಶಾಂತವೀರ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಗುರುಪೀಠ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ, ಆರ್ಟ್ ಆಫ್ ಲಿವಿಂಗ್ನ ರವಿಶಂಕರ್ ಗುರೂಜಿ, ದಿಗಂಬರ ಜೈನ ಮಠದ ಆಗಮಕೀರ್ತಿ ಭಟ್ಟಾರಕ ಮಹಾಸ್ವಾಮಿಗಳು, ನಿಡುಮಾಮಿಡಿ ಮಠದ ಚನ್ನಮಲ್ಲ ಮಹಾಸ್ವಾಮಿಗಳು, ಇನ್ನು ಆನಂದ ಬಿಕ್ಕು ಮಹಾಬೋಧಿ ಸೊಸೈಟಿ, ಆರ್ಚ್ ಬಿಷಪ್ ಡಾಕ್ಟರ್ ಪೀಟರ್ ಮಚ್ಚಾಡೋ, ಹಜರತ್ ಹಫೀಸ್ ಡಾಕ್ಟರ್ ಸೈಯದ್ ಮೊಹಮ್ಮದ್ ಅಲಿ, ಎಲ್ಲ ಸ್ವಾಮೀಜಿಗಳನ್ನು, ಎಲ್ಲ ಧರ್ಮಗುರುಗಳನ್ನು, ಕ್ರಿಶ್ಚಿಯನ್ನು, ಮುಸಲ್ಮಾನ ಎಲ್ಲ ಸರ್ವ ಧರ್ಮಗಳ ಸ್ವಾಮೀಜಿಗಳನ್ನು ಈ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಇನ್ನು ಜಮೀರ್ ಅವರದ್ದು ಅಂತ ಹೇಳಲಾಗ್ತಾ ಇರುವಂತ ಆಡಿಯೋ ಸಿಕ್ಕಾಪಟ್ಟೆ ಸಂಚಲನ ಮೂಡಿಸ್ತಾ ಇದೆ ರಾಜ್ಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ನಲ್ಲಿ. ಸೊ ಈ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಜೊತೆ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಇವತ್ತು ಮಾತುಕತೆ ನಡೆಸಿದ್ದಾರೆ. ಡಿಕೆ ಸುರೇಶ್ ಅವರು ಡಿಕೆ ಶಿವಕುಮಾರ್ ನೀಡಿರುವ ಸಂದೇಶವನ್ನ ಜಮೀರ್ ಜೊತೆಗೆ ಚರ್ಚೆ ನಡೆಸಿದ್ದಾರಾ ಅನ್ನೋ ಕುತೂಹಲ ಕೆರಳಿಸಿದೆ. ಇಬ್ಬರು ನಾಯಕರು ಸುಮಾರು 1.5 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಸದ್ಯ ಹೈಕಮಾಂಡ್ ಏನೇ ತೀರ್ಮಾನ ತಗೊಂಡ್ರು ಸ್ವಲ್ಪ ಸೈಲೆಂಟ್ ಆಗಿರಿ, ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಅಸ್ತ್ರ ಸಿಗಲೇಬಾರದು ಅಂತ ಜಮೀರ್ ಅವರನ್ನ ಸಮಾಧಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಳ್ಳೆ ಗೇಮ್ ಪ್ಲಾನ್ ಇದು. ನಮ್ ಕಡೆ ಒಂದ್ ಮಾತು ಹೇಳ್ತಾರೆ, ನೀವು ನಮ್ ಕಡೆಯವ್ರೆ, ಮಗನು ಚುಟ್ಟೋದು ತೊಟ್ಲು ತಗೋದು ಅಂತ. ಹಂಗೆ ಆಡಿಯೋ ಬಿಟ್ಟವ್ರೆ ಯಾರು? ಆಡಿಯೋದಿಂದ ಯಾರಿಗ್ ಲಾಭ, ಯಾರಿಗ್ ನಷ್ಟ, ಯಾರ್ದಿದು ಸ್ಟ್ರಾಟರ್ಜಿ, ಏನ್ ಕತೆ? ಪಾಪ ಜಮೀರಣ್ಣ, ನಮ್ದು ಇದು ದೇಶ, ನಮ್ದು ಇದು ದೇಶ, ನಾವ್ ಅನ್ಕೊಂಡಿದ್ವಿ ಕಂಗ್ರಾಚುಲೇಷನ್ಸ್ ಬ್ರದರ್ ಅಂತ ಹೇಳೋಣ ಅಂತ. ಈಗ ಆ ತರದ ಯಾವುದೇ ರೀತಿಯಾದಂತ ಸುದ್ದಿ ಇಲ್ಲ. ಬಟ್ ಡೆಫಿನೆಟ್ಲಿ ಸಮುದಾಯನೂ ಇದನ್ನ ವಾಚ್ ಮಾಡ್ತಾ ಇದೆ. ಸಮುದಾಯಕ್ಕೋಸ್ಕರ ದನಿ ಎತ್ತಿದ ನಾಯಕನನ್ನ ಇವರು ಕಡೆಗಣಿಸ್ತಾರ ಅಥವಾ ಮತ್ತೆ ಅವ್ರನ್ನ ಮುಂದುವರಿಸ್ತಾರ ಅಂತ. ಬಟ್ ಡಿ ಕೆ ಸುರೇಶ್ ಅವರು ಭೇಟಿಯಾಗಿರೋದು ಒಂದು ಗುಡ್ ಜೆಸ್ಚರ್ ಅಂತ ಅನ್ಸುತ್ತೆ. ಇದರ ಫಲಶ್ರುತಿ ಏನು ಗೊತ್ತಿಲ್ಲ. ಇನ್ನು ತಮಿಳುನಾಡಿನ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಮತ್ತು ಮಾಜಿ IPS ಅಧಿಕಾರಿ ಕೆ ಅಣ್ಣಾಮಲೈ ಬಿಜೆಪಿಗೆ ಸಾಕಾಯ್ತು ಅವ್ರಿಗೆ ಮೋದಿ ಅವರು. ಪಾಪ IPS ಅಧಿಕಾರಿಯಾಗಿದ್ದವರು ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರ್ಕೊಂಡು ತಮಿಳುನಾಡಿನ ವೋಟ್ ಬೇಸ್ ಜಾಸ್ತಿ ಮಾಡಿ ಕೊನೆಗೆ ಅವರು ವಲ್ಲದ ಮಗನಾಗಿ ಇವತ್ತು ಬೇರೆಯದೇ ಪಕ್ಷವನ್ನ ಕಟ್ಟುವಷ್ಟು ಲೆವೆಲ್ಗೆ ಅವರು ಬೇಸತ್ತು ಹೋಗಿದ್ದಾರಂತೆ. ಅಧಿಕೃತವಾಗಿ ಇನ್ನೂ ಕೂಡ ಯಾವುದೇ ರಿಯಾಕ್ಷನ್ ಬಂದಿಲ್ಲ. ಬಟ್ ಆದ್ರೂ ಕೂಡ ಬಿಜೆಪಿ ಪಕ್ಷದ ಕೆಲವು ನಿರ್ಧಾರಗಳಿಂದ ಅಣ್ಣಾಮಲೈ ಅವರು ಬೇಸತ್ತು ಹೋಗಿದ್ದಾರೆ ಅಂತ. ಅಣ್ಣಾಮಲೈ ಅಂತಹ ಒಬ್ಬ ಖಡಕ್ ಆಫೀಸರ್ನ ಬಿಜೆಪಿ ಸರಿಯಾಗಿ ಬಳಸ್ಕೊಳ್ಳಲಿಲ್ಲ ಮತ್ತು ಅವರು
ಅವರು ಇಷ್ಟು ಅಸಮಾಧಾನಗೊಂಡಿದ್ದಾರೆ ಅಂತಂದ್ರೆ ಅವರು ತಮ್ಮದೇ ಆದಂತಹ ಹೊಸ ಚಳವಳಿಯನ್ನು ಆರಂಭಿಸೋದಕ್ಕೆ ರೆಡಿ ಆಗಿದ್ದಾರೆ ಅಂತಂದ್ರೆ ನನಗಿರುವಂತ ಏಕೈಕ ಪ್ರಶ್ನೆ, ಒಬ್ಬ ಅಧಿಕಾರಿಯಾಗಿ ಬಿಜೆಪಿಯ ತತ್ವ ಸಿದ್ಧಾಂತಗಳನ್ನ ನಂಬಿ ಮೋದಿ ಅವರನ್ನ ಬಹುವಾಗಿ ಪ್ರೀತಿಸಿ ಹೋದಂತ ಅಣ್ಣಾಮಲೈ ಅವ್ರಿಗೆ 6 ವರ್ಷದಲ್ಲೇ ಮೋದಿ ಅವ್ರು ಬೇಡ ಆಗೋದ್ರ ಅಂತ. ಬೇರೆಯವರೆಲ್ಲ ಮೋದಿ ಅವ್ರನ್ನ ಬೈದವ್ರು ಹೋಗಿ ಹೋಗಿ ಮೋದಿ ಅವ್ರ ಹೊಗಳ್ತಾ ಅವ್ರ ಪಕ್ಷ ಸೇರ್ಕೊತಾ ಇದ್ದಾರೆ, ರಾಘವ್ ಚಡ್ಡಾ ಅವರೆಲ್ಲ. ಈ ಕಡೆ ಅಣ್ಣಾಮಲೈ ಅಂತಹ ರಿಟೈರ್ಡ್ ಆಫೀಸರ್ ನನಗೆ ಮೋದಿ ಬೇಡ ಬಿಜೆಪಿ ಪಕ್ಷನೂ ಬೇಡ ಅಂತ ಅವ್ರು ಸಪ್ರೇಟ್ ಆಗಿ ಹೋಗ್ತಾ ಇದ್ದಾರೆ. ಇವ್ರು ನಮ್ಮ ರಾಜಾಜಿನಗರ ಸುರೇಶ್ ಕುಮಾರ್ ಅವ್ರದ್ದೊಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಓದ್ತಾ ಇದೆ. ಆವಾಗ ಅಧಿಕಾರಿಯಾಗಿ ರಿಟೈರ್ಡ್ ಆಗುವಾಗ್ಲೂ ಕೂಡ ಯಾಕೆ ಅನ್ನೋ ಪ್ರಶ್ನೆ ಅವ್ರಿಗೆ ಎದ್ದಿತ್ತಂತೆ. ಈಗ ಬಿಜೆಪಿ ಬಿಡುವಾಗ್ಲೂ ಕೂಡ ಯಾಕೆ ಅನ್ನುವಂತ ಪ್ರಶ್ನೆ ಅವ್ರಿಗೆ ಎದ್ದಿದೆ ಅಂತೆ. ನಾವು ಅದೇ ಪ್ರಶ್ನೆ ಕೇಳ್ತಾ ಇದೀವಿ, ಯಾಕೆ ಬಿಜೆಪಿ ಬಿಡ್ತಾ ಇರೋದು ಯಾಕೆ? ಮೋದಿ ಅಂತಹ ನಾಯಕತ್ವವೂ ಬೇಡ ಅನ್ನೋ ತೀರ್ಮಾನ ತೆಗೆದುಕೊಂಡಿದ್ದಾದ್ರೂ ಯಾಕೆ? ಅವ್ರು ಹೇಳ್ಬೇಕಷ್ಟೇ ಉತ್ತರ. ಓಕೆ, ನಾಳೆ ಶಿವ ಅಧ್ಯಾಯ, ನಾಳೆ ಶಿವ ಅಧ್ಯಾಯ ಕೆಪಿಸಿಸಿ ಅವರು ಬರ್ಕೊಂಡಿರೋದು. ನಾಳೆ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ತಯಾರಿಗಳು ಕೂಡ ನಡೆದಿದೆ. ಅವ್ರ ಜೊತೆಗೆ 10 ಜನ ಮಂತ್ರಿಗಳಾಗಿಯೂ ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಈ ಒಂದು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಾಳೆ ಬೆಳಿಗ್ಗೆಯಿಂದಲೂ ಕೂಡ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮ್ಗೆ ನೀಡ್ತಾ ಹೋಗುತ್ತೆ.